ಭಾರತೀಯ ಸಂವಿಧಾನದ ಪ್ರಮುಖ ತಿದ್ದುಪಡಿಗಳು. ಪರೀಕ್ಷೆಗೆ ಅತ್ಯಂತ ಮುಖ್ಯ ಒನ್-ಲೈನರ್ಸ್. ಸಂವಿಧಾನ ತಿದ್ದುಪಡಿ ಮಾಡುವ ಅಧಿಕಾರ ಸಂಸತ್ತಿಗೆ ಅನುಚ್ಛೇದ 368ರ ಅಡಿಯಲ್ಲಿ ಇದೆ. ಭಾರತ ಸಂವಿಧಾನದ ಮೊದಲ ತಿದ್ದುಪಡಿ ಕಾಯ್ದೆ 1951. 1ನೇ ತಿದ್ದುಪಡಿ 1951 ಭೂ ಸುಧಾರಣೆ ಮತ್ತು ಜಮೀನ್ದಾರಿ ನಿರ್ಮೂಲನೆಗೆ ಸಂಬಂಧಿಸಿದ ಕಾನೂನುಗಳಿಗೆ ರಕ್ಷಣೆ ನೀಡಲು ಹಾಗೂ 9ನೇ ಅನುಸೂಚಿ ಸೇರಿಸಲು ಪ್ರಮುಖವಾಗಿತ್ತು. 7ನೇ ತಿದ್ದುಪಡಿ 1956 ರಾಜ್ಯಗಳ ಪುನರ್ರಚನೆಗೆ ಸಂಬಂಧಿಸಿದೆ. 24ನೇ ತಿದ್ದುಪಡಿ 1971 ಸಂವಿಧಾನದ ಯಾವುದೇ ಭಾಗವನ್ನು ತಿದ್ದುಪಡಿ ಮಾಡುವ ಸಂಸತ್ತಿಗೆ ಅಧಿಕಾರವನ್ನು ಸ್ಪಷ್ಟಪಡಿಸಿತು. 25ನೇ ತಿದ್ದುಪಡಿ 1971 ಆಸ್ತಿ ಹಕ್ಕು ಮತ್ತು ರಾಜ್ಯದ ಕೆಲವು ನೀತಿಗಳಿಗೆ ಸಂಬಂಧಿಸಿದೆ. 26ನೇ ತಿದ್ದುಪಡಿ 1971 ಸಂಸತ್ಗಳ ಪ್ರಿವಿ ಪರ್ಸ್ ಮತ್ತು ರಾಜರ ವಿಶೇಷ ಮಾನ್ಯತೆ ರದ್ದುಪಡಿಸಿತು. 36ನೇ ತಿದ್ದುಪಡಿ 1975 ಸಿಕ್ಕಿಂ ಅನ್ನು ಭಾರತದ 22ನೇ ರಾಜ್ಯವನ್ನಾಗಿ ಮಾಡಿತು. 42ನೇ ತಿದ್ದುಪಡಿ 1976 ಮಿನಿ ಸಂವಿಧಾನ ಎಂದು ಕರೆಯಲ್ಪಡುತ್ತದೆ. 42ನೇ ತಿದ್ದುಪಡಿಯಿಂದ ಪ್ರಸ್ತಾವನೆಯಲ್ಲಿ ಸಮಾಜವಾದಿ, ಜಾತ್ಯತೀತ ಮತ್ತು ಸಮಗ್ರತೆ ಪದಗಳನ್ನು ಸೇರಿಸಲಾಯಿತು. 42ನೇ ತಿದ್ದುಪಡಿಯಿಂದ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಯಿತು. 42ನೇ ತಿದ್ದುಪಡಿಯಿಂದ DPSPಗೆ ಸಂಬಂಧಿಸಿದ ಕೆಲವು ಪ್ರಮುಖ ಬದಲಾವಣೆಗಳನ್ನು ಮಾಡಲಾಯಿತು. 44ನೇ ತಿದ್ದುಪಡಿ 1978 ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕಿನಿಂದ ತೆಗೆದುಹಾಕಿ ಅನುಚ್ಛೇದ 300A ಅಡಿಯಲ್ಲಿ ಕಾನೂನುಬದ್ಧ ಹಕ್ಕು ಮಾಡಿತು. 44ನೇ ತಿದ್ದುಪಡಿಯಿಂದ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗೆ ಆಂತರಿಕ ಅಶಾಂತಿ ಬದಲು ಸಶಸ್ತ್ರ ದಂಗೆ ಎಂಬ ಪದ ಬಳಕೆಯಾಯಿತು. 52ನೇ ತಿದ್ದುಪಡಿ 1985 ಪಕ್ಷಾಂತರ ವಿರೋಧಿ ಕಾಯ್ದೆ ಜಾರಿಗೆ ಬಂತು. 52ನೇ ತಿದ್ದುಪಡಿಯಿಂದ 10ನೇ ಅನುಸೂಚಿ ಸೇರಿಸಲಾಯಿತು. 61ನೇ ತಿದ್ದುಪಡಿ 1988 ಮತದಾನದ ಕನಿಷ್ಠ ವಯಸ್ಸನ್ನು 21ರಿಂದ 18 ವರ್ಷಕ್ಕೆ ಇಳಿಸಿತು. 69ನೇ ತಿದ್ದುಪಡಿ 1991 ದೆಹಲಿಗೆ ರಾಷ್ಟ್ರೀಯ ರಾಜಧಾನಿ ಪ್ರದೇಶ NCT ಸ್ಥಾನಮಾನ ಮತ್ತು ವಿಧಾನಸಭೆ ವ್ಯವಸ್ಥೆ ನೀಡಿತು. 71ನೇ ತಿದ್ದುಪಡಿ 1992 ಕೊಂಕಣಿ, ಮಣಿಪುರಿ ಮತ್ತು ನೇಪಾಳಿ ಭಾಷೆಯಲ್ಲಿ 8ನೇ ಅನುಸೂಚಿಗೆ ಸೇರಿಸಿತು. 73ನೇ ತಿದ್ದುಪಡಿ 1992 ಪಂಚಾಯತ್ ರಾಜ್ಗೆ ಸಂಬಂಧಿಸಿದ ಸಂಸ್ಥೆಗಳಿಗೆ ಸಂಬಂಧಿಸಿದ ಸಂವಿಧಾನಾತ್ಮಕ ಸ್ಥಾನಮಾನ ನೀಡಿತು. 73ನೇ ತಿದ್ದುಪಡಿಯಿಂದ ಭಾಗ 9 ಮತ್ತು 11ನೇ ಅನುಸೂಚಿ ಸೇರಿಸಲಾಯಿತು. 11ನೇ ಅನುಸೂಚಿಯಲ್ಲಿ ಪಂಚಾಯತ್ಗೆ ಸಂಬಂಧಿಸಿದ 29 ವಿಷಯಗಳಿವೆ. 74ನೇ ತಿದ್ದುಪಡಿ 1992 ನಗರ ಸ್ಥಳೀಯ ಸಂಸ್ಥೆಗಳಿಗೆ ಸಂವಿಧಾನಾತ್ಮಕ ಸ್ಥಾನಮಾನ ನೀಡಿತು. 74ನೇ ತಿದ್ದುಪಡಿಯಿಂದ ಭಾಗ 9A ಮತ್ತು 12ನೇ ಅನುಸೂಚಿ ಸೇರಿಸಲಾಯಿತು. 12ನೇ ಅನುಸೂಚಿಯಲ್ಲಿ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಸಂಬಂಧಿಸಿದ 8 ವಿಷಯಗಳಿವೆ. 86ನೇ ತಿದ್ದುಪಡಿ 2002ರಲ್ಲಿ 6ರಿಂದ 14 ವರ್ಷದ ಮಕ್ಕಳಿಗೆ ಶಿಕ್ಷಣದ ಹಕ್ಕನ್ನು ಅನುಚ್ಛೇದ 21A ಅಡಿಯಲ್ಲಿ ಮೂಲಭೂತ ಹಕ್ಕನ್ನು ಮಾಡಿತು. 86ನೇ ತಿದ್ದುಪಡಿಯಿಂದ 51AK ಅಡಿಯಲ್ಲಿ ಪೋಷಕರು ಅಭಿಭಾವಕರ ಶಿಕ್ಷಣ ಕರ್ತವ್ಯ ಸೇರಿಸಲಾಯಿತು. 91ನೇ ತಿದ್ದುಪಡಿ 2003 ಕೇಂದ್ರ ಮತ್ತು ರಾಜ್ಯ ಮಂತ್ರಿಮಂಡಲದ ಒಟ್ಟು ಸಚಿವ ಸಂಖ್ಯೆಯನ್ನು ವಿಧಾನಸಭೆ, ಲೋಕಸಭೆಯ ಒಟ್ಟು ಸದಸ್ಯರ 15%ಗೆ ಮಿತಿಗೊಳಿಸಿತು. 97ನೇ ತಿದ್ದುಪಡಿ 2011 ಸಹಕಾರ ಸಂಘಗಳಿಗೆ ಸಂವಿಧಾನಾತ್ಮಕ ಮಹತ್ವ ನೀಡಿತು. 99ನೇ ತಿದ್ದುಪಡಿ 2014 NJAC ರಚಿಸಲು ಮಾಡಲಾಗಿತ್ತು, ಆದರೆ ಸುಪ್ರೀಂ ಕೋರ್ಟ್ ಇದನ್ನು 2015ರಲ್ಲಿ ಅಸಂವಿಧಾನಿಕ ಎಂದು ರದ್ದುಪಡಿಸಿತು. 100ನೇ ತಿದ್ದುಪಡಿ 2015 ಭಾರತ ಬಾಂಗ್ಲಾದೇಶ ಭೂಗಡಿ ಒಪ್ಪಂದಕ್ಕೆ ಸಂಬಂಧಿಸಿದೆ. 101ನೇ ತಿದ್ದುಪಡಿ 2016 GST ಸರಕು ಮತ್ತು ಸೇವೆ ತೆರಿಗೆ ಜಾರಿಗೆ ಸಂವಿಧಾನಾತ್ಮಕ ಆಧಾರ ನೀಡಿತು. 101ನೇ ತಿದ್ದುಪಡಿಯ ಪ್ರಮುಖ ಅನುಚ್ಛೇದ 246A GST ಮಂಡಳಿಯ ಸಂಬಂಧಿಸಿದ ಪ್ರಮುಖ ಅನುಚ್ಛೇದ 279A. 102ನೇ ತಿದ್ದುಪಡಿ 2018 ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ NCBCಗೆ ಸಂವಿಧಾನಾತ್ಮಕ ಸ್ಥಾನ ನೀಡಿತು. 103ನೇ ತಿದ್ದುಪಡಿ 2019 EWS ಆರ್ಥಿಕವಾಗಿ ದುರ್ಬಲ ವರ್ಗಕ್ಕೆ ಗರಿಷ್ಠ 10% ಮೀಸಲಾತಿಗೆ ಸಂವಿಧಾನಾತ್ಮಕವಾಗಿ ಆಧಾರ ನೀಡಿತು. 104ನೇ ತಿದ್ದುಪಡಿ 2020 ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಿಗೆ SC/ST ಮೀಸಲಾತಿಯನ್ನು 2030ರವರೆಗೆ ವಿಸ್ತರಿಸಿತು. ಆಂಗ್ಲೋ ಇಂಡಿಯನ್ ನಾಮನಿರ್ದೇಶನದ ವ್ಯವಸ್ಥೆ ಮುಂದುವರಿಸಲಿಲ್ಲ. 105ನೇ ತಿದ್ದುಪಡಿ 2021 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ತಮ್ಮದೇ SC/BC ಮತ್ತು OBC ಪಟ್ಟಿಯನ್ನು ಗುರುತಿಸುವ ಅಧಿಕಾರವನ್ನು ಸ್ಪಷ್ಟಪಡಿಸಿತು. 106ನೇ ತಿದ್ದುಪಡಿ 2023 ಲೋಕಸಭೆ, ರಾಜ್ಯ ವಿಧಾನಸಭೆ ಮತ್ತು ದೆಹಲಿ ವಿಧಾನಸಭೆಯಲ್ಲಿ ಮಹಿಳೆಯರಿಗೆ 1/3 ಮೀಸಲಾತಿ ಒದಗಿಸುವ ಸಂವಿಧಾನಾತ್ಮಕ ವ್ಯವಸ್ಥೆ ಮಾಡಿತು. 106ನೇ ತಿದ್ದುಪಡಿ ಮಹಿಳಾ ಮೀಸಲಾತಿಗೆ ಸಂಬಂಧಿಸಿದ ಅನುಚ್ಛೇದ 330A, 332A ಮತ್ತು 334Aಗಳನ್ನು ಸೇರಿಸಿತು. 106ನೇ ತಿದ್ದುಪಡಿಯ ಮಹಿಳಾ ಮೀಸಲಾತಿ ಜನಗಣತಿ ನಂತರ
ನಡೆಯುವ ಕ್ಷೇತ್ರ ಪುನರ್ನಿರ್ಣಯ ನಂತರ ಜಾರಿಗೆ ಬರುವಂತೆ ವ್ಯವಸ್ಥೆ ಮಾಡಲಾಯಿತು. 1ನೇದು 191 9ನೇ ಅನುಚ್ಛೇದ. 7ನೇದು 151 1ನೇದು 1951 9ನೇ ಅನುಚ್ಛೇದ. 7ನೇದು 1956 ರಾಜ್ಯಗಳ ಪುನರ್ರಚನೆ. 24ನೇದು 1971 ಸಂಸತ್ತಿನ ತಿದ್ದುಪಡಿ ಅಧಿಕಾರ. 26ನೇದು 1971 ಪ್ರಿವಿಸಿ ಪರ್ಸ್ ರದ್ದು. 36ನೇದು 1975 ಸಿಕ್ಕಿಂ 22ನೇ ರಾಜ್ಯ. 42ನೇದು 1976 ಮಿನಿ ಸಂವಿಧಾನ ಸೋಷಿಯಲಿಸ್ಟ್ ಸೆಕ್ಯುಲರ್ ಇಂಟಿಗ್ರಿಟಿ ಫಂಡಮೆಂಟಲ್ ಡ್ಯೂಟೀಸ್ ಸೇರಿಸ್ತಾರೆ. 44ನೇದು 1978 ಆಸ್ತಿ ಹಕ್ಕು ಆರ್ಟಿಕಲ್ 300 ದಾಗ. 52ನೇದು 1985 ಆ್ಯಂಟಿ ಡಿಫೆಕ್ಷನ್ನು 10ನೇ ಅನುಸೂಚಿ. 61ನೇದು 1988 ಮತದಾನದ ವಯಸ್ಸು 21ರಿಂದ 18ಕ್ಕೆ. 73ನೇದು 1992 ಪಂಚಾಯತ್ ರಾಜ್. 74ನೇದು 1992 ನಗರ ಸ್ಥಳೀಯ ಸಂಸ್ಥೆಗಳು. 86ನೇದು 2002 ಶಿಕ್ಷಣದ ಹಕ್ಕು ಆರ್ಟಿಕಲ್ 21A. 91ನೇದು 2003 ಸಚಿವರ ಸಂಖ್ಯೆ ಗರಿಷ್ಠ 15%ಗೆ ಲಿಮಿಟ್ ಮಾಡಿದರು. 101 2016 GST. 102 2018 NCBC. 103 2019 EWS 10%ಕ್ಕೆ ಮಾಡಿದರು. 104 2020 SC/ST ಮೀಸಲಾತಿ ವಿಸ್ತರಣೆ. 105 2021 ರಾಜ್ಯಗಳ OBC SCBC ಪಟ್ಟಿ ಅಧಿಕಾರ. 106ನೇದು 2023 ಮಹಿಳಾ ಮೀಸಲಾತಿ 1/3%.